ಭಾರತಕ್ಕೆ ದ್ರೋಹ ಮಾಡ್ತಾ ಅಮೆರಿಕ ಪಾಕಿಸ್ತಾನ್ ಭಾರತ ಯುದ್ಧ ನಡೆದ್ರೆ ಭಾರತ ಒಂಟಿಯಾಗ್ಬಿಡತ್ತಾ? ನಂಬಿಕೆ ದ್ರೋಹಿ ಆಯ್ತಾ ಅಮೆರಿಕ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತ ಪಾಕಿಸ್ತಾನ ನಡುವೆ ಯುದ್ಧ ಸಂಭವಿಸಿದ್ರೆ ಅಮೆರಿಕ ಬೆಂಬಲವನ್ನ ಕೊಡೋದಿಲ್ಲ. ಈ ಸಂದೇಶವನ್ನ ಅಮೆರಿಕ ಭಾರತೀಯ ರಾಜತಾಂತ್ರಿಕರಿಗೆ ಸ್ಪಷ್ಟವಾಗಿ ಹೇಳಿದೆ ಅಂತ ಸಂಡೇ ಗಾರ್ಡಿಯನ್ ಪತ್ರಿಕೆ ವರದಿ ಮಾಡಿದೆ. ಇತ್ತೀಚೆಗೆ ಅಮೆರಿಕದ ಹಿರಿಯ ಅಧಿಕಾರಿಗಳು ಭಾರತದ ರಾಜತಾಂತ್ರಿಕರ ಜೊತೆಗೆ ಗುಪ್ತ ಮಾತುಕತೆಯನ್ನು ನಡೆಸಿದ್ರು. ಈ ಮಾತುಕತೆಯಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದೇನು? ಭಾರತ ನಮ್ಮ ಸ್ಟ್ರಾಟಜಿಕ್ ಪಾರ್ಟ್ನರ್ ಆಗಿದೆ. ಚೀನಾ ವಿರುದ್ಧ ನಾವು ಭಾರತವನ್ನು ಬಳಸ್ಕೊಳ್ಳೋಕೆ ಬಯಸ್ತೇವೆ, ಆದರೆ ಪಾಕಿಸ್ತಾನದ ಜೊತೆಗಿನ ಯಾವುದೇ ಸಂಘರ್ಷದಲ್ಲಿ ನಾವು ಭಾರತಕ್ಕೆ ಬೆಂಬಲವನ್ನು ಕೊಡೋದಿಲ್ಲ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಗಳ ಆಧಾರದ ಮೇಲೆ ಮಾತ್ರ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂತ ಹೇಳಿದೆ. ಇದು ಸಂಡೇ ಗಾರ್ಡಿಯನ್ ಪತ್ರಿಕೆಯ ವರದಿಯ ಪ್ರಕಾರ. ಸೊ ಇನ್ನು ಮುಂದೆ ಹೋದ್ರೆ ಪಾಕಿಸ್ತಾನ ಭಾರತದ ಮೇಲೆ ಭಯೋತ್ಪಾದಕ ದಾಳಿ ಮಾಡಿದ್ರೂ ಸಹ ಅಮೆರಿಕ ಪಾಕಿಸ್ತಾನವನ್ನ ಏಕಾಂಗಿಯಾಗಿ ಬಿಡೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಭಾರತಕ್ಕೆ ತೊಂದರೆಯಾದರೂ ಅಮೆರಿಕ ಪಾಕಿಸ್ತಾನದ ಪರ ತೆಗೆದುಕೊಂಡು ಅದನ್ನ ರಾಜತಾಂತ್ರಿಕವಾಗಿ ರಕ್ಷಿಸತ್ತೆ ಅನ್ನೋದು ಅರ್ಥ. ಇದು ಮೋದಿ ಹಾಗೂ ಮೋದಿ ಭಕ್ತರಿಗೆ ದೊಡ್ಡ ಶಾಕ್ ಅಂತ ಹೌದು. ಯಾಕಂದ್ರೆ ಭಾರತ ಅಮೆರಿಕವನ್ನ ತನ್ನ ಮುಖ್ಯ ಮಿತ್ರ ದೇಶವನ್ನಾಗಿ ನೋಡ್ತಾ ಇತ್ತು, ಆದ್ರೆ ಈಗ ಅಮೆರಿಕ ಇದು ನಮ್ಮ ವ್ಯವಹಾರ ಅಲ್ಲ ಅಂತ ನುಣುಚ್ಕೊಂಡು ಬಿಡ್ತಾ ಇದೆ. ಇದರ ಹಿನ್ನೆಲೆ ಏನು ಅನ್ನೋದನ್ನು ನೋಡೋದಾದ್ರೆ 2025 ಏಪ್ರಿಲ್ 22 ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿ 26 ನಿರಪರಾಧಿ ಪ್ರವಾಸಿಗರನ್ನ ಕೊಂದಿದ್ರು. ಇದು ಭಾರತಕ್ಕೆ ದೊಡ್ಡ ಆಘಾತ ಆಗಿತ್ತು. ಪಾಕಿಸ್ತಾನ್ ಬೆಂಬಲಿತ ಭಯೋತ್ಪಾದಕರು ಇದನ್ನ ಮಾಡಿದ್ರು ಅಂತ ಭಾರತ ಹೇಳಿತ್ತು. ಇದಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಆಪರೇಷನ್ ಸಿಂಧೂರ್ ನಡೆಸಿ ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡುತ್ತೆ. ಆಗ ಅಮೆರಿಕ ಎರಡೂ ದೇಶಗಳಿಗೆ ಸಂಘರ್ಷವನ್ನ ನಿಲ್ಲಿಸಿ ಅಂತ ಒತ್ತಾಯ ಮಾಡುತ್ತೆ. ಸೊ ಅಮೆರಿಕ ಉಪಾಧ್ಯಕ್ಷ JD ವೇನ್ಸ್ ಸಹ ಇದು ನಮ್ಮ ವ್ಯವಹಾರ ಅಲ್ಲ ಅಂತ ಹೇಳ್ತಾರೆ. ಈಗ ಸಂಡೇ ಗಾರ್ಡಿಯನ್ ವರದಿಯಲ್ಲಿ ಈ ಗುಪ್ತ ಸಂದೇಶ ಬಯಲಾಗಿದೆ. ಅಂದ್ರೆ ಅಮೆರಿಕ ಭಾರತಕ್ಕೆ ಯುದ್ಧದಲ್ಲಿ ಬೆಂಬಲವನ್ನು ನೀಡೋದಿಲ್ಲ ಅನ್ನೋದು ಅಧಿಕೃತವಾಗಿ ದೃಢಪಟ್ಟಿದೆ. ಇಲ್ಲಿ ಪ್ರಶ್ನೆ ಬರೋದು, ಅಮೆರಿಕ ಯಾಕೆ ಇಂಥ ನಿಲುವನ್ನ ತೆಗೆದುಕೊಂಡಿದೆ? ಸರಳವಾಗಿ ಹೇಳೋದಾದ್ರೆ ಅಮೆರಿಕಾಗೆ ಭಾರತದ ಜೊತೆಗೆ ಸಂಬಂಧ ಬೇಕು, ಆದ್ರೆ ಅದು ಚೀನಾದ ವಿರುದ್ಧ ಕತ್ತಿ ಮಸಿಯೋಕ್ ಮಾತ್ರ. ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಚೀನಾ ಬೆಳೀತಾ ಇರೋದು ಅಮೆರಿಕಕ್ಕೆ ತೊಂದರೆ. ಅಲ್ಲಿ ಭಾರತವನ್ನ ಬಳಸ್ಕೊಳ್ಳೋಕೆ ಅಮೆರಿಕ ಬಯಸ್ತಾ ಇದೆ. ಆದ್ರೆ ಪಾಕಿಸ್ತಾನದ ಜೊತೆಗಿನ ಸಂಘರ್ಷದಲ್ಲಿ ಅಮೆರಿಕಾಗೆ ಯಾವುದೇ ಹಿತಾಸಕ್ತಿ ಇಲ್ಲ. ಸೊ ಪಾಕಿಸ್ತಾನವನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಅಫ್ಘಾನಿಸ್ತಾನ್, ಇರಾನ್ ಮುಂತಾದ ಪ್ರದೇಶಗಳಲ್ಲಿ ತನ್ನ ಆಟವನ್ನ ಅಮೆರಿಕ ಆಡತ್ತೆ. ಆದ್ರಿಂದ ಭಾರತ ಪಾಕ್ ಯುದ್ಧ ನಡೆದ್ರೂ ಸಹ ಅಮೆರಿಕ ನಾವು ನಡುವೆ ಬರೋದಿಲ್ಲ ಅಂತ ಹೇಳಿರೋದು. ಆದ್ರೆ ಇಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಅಮೆರಿಕ ಭಾರತಕ್ಕೆ ರಷ್ಯಾದಿಂದ ತೈಲ ಖರೀದಿಯನ್ನು ನಿಲ್ಲಿಸುವಂತೆ ಒತ್ತಾಯಿಸ್ತಾ ಇದೆ. ಅಮೆರಿಕ ಭಾರತಕ್ಕೆ ಹೇಳ್ತಾ ಇದೆ ರಷ್ಯಾದ ತೈಲವನ್ನ ತೆಗೆದುಕೊಳ್ಬೇಡಿ ಅಂತ ಒತ್ತಡ ಹೇರ್ತಾ ಇದೆ. ಸೊ ಸಪೋಸ್ ಅಮೆರಿಕದ ಮಾತನ್ನೇನಾದ್ರೂ ಭಾರತ ಕೇಳಿದ್ರೆ ಇದರಿಂದ ತೈಲ ಬೆಲೆ ಏರಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಗಿ ಸಾಮಾನ್ಯ ಜನರ ಜೀವನ ಕಷ್ಟ ಆಗುತ್ತೆ. ಕಾರ್ಖಾನೆಗಳು, ಸಾರಿಗೆ, ಕೃಷಿ ಎಲ್ಲನೂ ಸಹ ಇದ್ರ ಮೇಲೆ ಪ್ರಭಾವಿತವಾಗಿರುತ್ತೆ. ಹಾಗಾಗಿ ಭಾರತ ಇಂಥ ಸಮಯದಲ್ಲಿ ತನ್ನ ಸ್ವಂತ ನಿಲುವನ್ನ ತಾಳಲೇಬೇಕು. ಅಮೆರಿಕದ ಹಿತಾಸಕ್ತಿಗೆ ಬಲಿಯಾಗದೇನೆ ಸ್ವತಂತ್ರವಾಗಿ ನಿರ್ಧಾರಗಳನ್ನ ಕೈಗೊಳ್ಳಲೇಬೇಕಾಗತ್ತೆ. ಇನ್ನು ಬಹುಕಾಲದಿಂದಾನು ರಷ್ಯಾ ಭಾರತದ ಮಿತ್ರ ರಾಷ್ಟ್ರ. ಸ್ವಾತಂತ್ರ್ಯದಿಂದಾನು ಅಂದ್ರೆ ರಷ್ಯಾ ಈ ಹಿಂದೆ ಸೋವಿಯತ್ ಯೂನಿಯನ್ ಭಾರತಕ್ಕೆ ಆಯುಧ ತಂತ್ರಜ್ಞಾನವನ್ನು ನೀಡ್ತಾ ಇದೆ. ಈಗ ಅಮೆರಿಕದ ಒತ್ತಡದಿಂದ ರಷ್ಯಾ ಮತ್ತು ಭಾರತದ ಸಂಬಂಧ ಹಳಸೋ ಸಾಧ್ಯತೆ ಹೆಚ್ಚಾಗೇ ಇದೆ. ಸೊ ಅಮೆರಿಕದ ಈ ಮಾತಿಂದ ಭಾರತ ಏನ್ ಕಲಿಬೇಕು ಗೊತ್ತಾ? ಮೊದಲನೇದು, ಭಾರತ ವಿದೇಶಿ ನೀತಿಯಲ್ಲಿ ಸ್ವಾವಲಂಬನೆಯನ್ನ ಕಲ್ತ್ಕೊಳ್ಳೇಬೇಕು. ಅದು ಮೋದಿ ಸರ್ಕಾರದಲ್ಲಿ ನಷ್ಟ ಆಗೋಗ್ಬಿಟ್ಟಿದೆ, ಲಾಸ್ ಆಗೋಗ್ಬಿಟ್ಟಿದೆ. ಸೊ ನಮ್ಮ ದೇಶದ ಮೇಲೆ ಮಾತ್ರ ಅವಲಂಬಿಸೋದು ತಪ್ಪು. ಭಾರತ ಒಂದು ದೇಶದ ಮೇಲೆ ಮಾತ್ರ ಅವಲಂಬಿಸೋದು ತಪ್ಪಾಗತ್ತೆ. ಭಾರತ ಈಗಾಗಲೇ ಕ್ವಾಡ್ ಅಂದ್ರೆ ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ ಜೊತೆ ಈ ಮೂಲಕ ಚೀನಾ ವಿರುದ್ಧ ನಿಲ್ತಾ ಇದೆ. ರಕ್ಷಣಾ ಉತ್ಪಾದನೆಯಲ್ಲಿ ಸ್ವದೇಶಿ ಮಾಡ್ಬೇಕಲ್ವಾ? ಎರಡನೇದು, ಅಮೆರಿಕದ ಜೊತೆಗೆ ಸಂಬಂಧವನ್ನು ಉಳಿಸ್ಕೊಳ್ಳೋದು ಸರಿ, ಆದ್ರೆ ಅದು ಅಮೆರಿಕ ನಮಗೆ ಒತ್ತಡ ಹೇರಬಾರ್ದಲ್ಲ. ನಾವು ಸಹ ಒಂದು ಸ್ವತಂತ್ರ ರಾಷ್ಟ್ರ. ಅಮೆರಿಕ ಯಾವಾಗ್ಲೂ ತನ್ನ ಹಿತಾಸಕ್ತಿಯನ್ನೇ ನೋಡುತ್ತೆ, ಭಾರತನೂ ಸಹ ಅದನ್ನೇ ಮಾಡಬೇಕು. ಒಟ್ಟಾರೆಯಾಗಿ ಈ ಅಮೆರಿಕದ ಸಂದೇಶ ಭಾರತದ ವಿದೇಶಿ ನೀತಿಯನ್ನ ಮರುಚಿಂತನೆ ಮಾಡುವಂತೆ ಮಾಡಿದೆ. ಭಾರತ ದೊಡ್ಡ ದೇಶ, 140 ಕೋಟಿ ಜನರಿರುವಂತ ದೇಶ. ಇದು ಯಾರ ಮೇಲೂ ಸಹ ಅವಲಂಬಿಸದೇನೆ ನಿಂತ್ಕೊಳ್ಬೇಕು. ಚೀನಾ, ಪಾಕಿಸ್ತಾನ, ಅಮೆರಿಕ ಜೊತೆಗೆ ಸಂಬಂಧ ಬೆಳೆಸಬೇಕು ಸರಿ, ಆದ್ರೆ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇರಬೇಕು. ಅದು ಭಾರತದ ಭವಿಷ್ಯಕ್ಕೂ ಸಹ ಮುಖ್ಯ ಆಗತ್ತೆ. ಸೊ ಅಮೆರಿಕದ ಈ ಹೇಳಿಕೆ ಭಾರತೀಯ ರಾಜಕೀಯ ಮತ್ತು ಸೇನಾ ವಲಯಗಳಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಕೆಲವರು ಅಮೆರಿಕ ವಿಶ್ವಾಸಾರ್ಹ ಮಿತ್ರ ಅಲ್ಲ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಇದು ನಿರೀಕ್ಷಿತ ಅಂತ ಹೇಳ್ತಿದ್ದಾರೆ.
ಆದರೆ ಸತ್ಯ ಏನು, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಮಿತ್ರ ಅಲ್ಲ, ಯಾರೂ ಶಾಶ್ವತ ಶತ್ರು ಅಲ್ಲ. ಸೊ ಪ್ರತಿಯೊಂದು ದೇಶನೂ ಸಹ ತನ್ನ ಹಿತವನ್ನ ನೋಡುತ್ತೆ, ಭಾರತವು ಸಹ ಅದನ್ನೇ ಮಾಡಬೇಕು. ಸೊ ಅಮೆರಿಕದ ಈ ನಿಲುವು ಭಾರತದ ಭವಿಷ್ಯದ ರಕ್ಷಣಾ ಮತ್ತು ವಿದೇಶಿ ನೀತಿಯನ್ನು ಬದಲಾಯಿಸುವಂತೆ ಮಾಡುತ್ತೆ ಅಂತ ಕಾಣಿಸುತ್ತೆ. ಸೊ ಭಾರತ ಈಗ ತನ್ನ ಸ್ವಂತ ಕಾಲುಗಳ ಮೇಲೆ ನಿಲ್ಲೋ ಸಮಯ ಬಂದಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.